ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದೆ ಅಂತಂದರೆ ನಿಮ್ಮೆಲ್ರಿಗೂ ಕೂಡ ಗುಡ್ ನ್ಯೂಸ್. ಯೂಟ್ಯೂಬಲ್ಲಿ ಹೊಸ ಫೀಚರ್ಸ್ಗಳು ಬರ್ತಾ ಇದೆ. ಅದರಲ್ಲೂ ಯೂಟ್ಯೂಬ್ ಶಾರ್ಟ್ಸ್ ಮಾಡೋರಿಗೆ ಬರ್ತೈತೆ. ಸುಮ್ಮನೆ ನೀವು ಮಾತಾಡಿದ್ರೆ ಸಾಕು, ನಿಮ್ಮ ಮಾತನ್ನು ಹಾಡಾಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಅದು ಅಷ್ಟೇ ಅಲ್ಲ, ಇನ್ನೂ ಬೇರೆ ಏನೇನೋ ಬರ್ತೈತೆ. ನೀವೇನು ಎಫರ್ಟ್ ಹಾಕೋಂಗಿಲ್ಲ, ಏನು ಎಡಿಟ್ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಜಸ್ಟ್ ನಿಮ್ಮ ಹತ್ರ ಫೋಟೋ ಇದ್ದರೆ ಸಾಕು. ಎಲ್ಲನೂ ಕೂಡ ಹೇಳ್ತೀನಿ ಯೂಟ್ಯೂಬಲ್ಲಿ ಬರ್ತಾರೆ ಹೊಸ ಅಪ್ಡೇಟ್ಸ್ಗಳ ಬಗ್ಗೆ. ಸೊ ವಿಡಿಯೋನ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ನೀವು ಕೂಡ ಈ ಒಂದು ಅಪ್ಡೇಟ್ಸ್ಗಳನ್ನ ಲೈವ್ ಆಗಿ ನೀವು ಕೂಡ ನೋಡಬೇಕು ಅಂತಂದರೆ ಸೊ ನಿಮ್ಮ ಒಂದು YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ನೋಟಿಫಿಕೇಷನ್ ಸಿಂಬಲ್ ಇದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ. ಮೇಲೆ ಆಲು, ಪಾಲಿಸಿ, ಅನಾಲಿಟಿಕ್ಸ್ ಅಂತ. ಇಲ್ಲಿ ಲಾಸ್ಟಿಗೆ ಬಂದರೆ ನ್ಯೂಸ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಬಿಗ್ ನ್ಯೂಸ್ ಫ್ರಮ್ ಮೇಡ್ ಆನ್ ಯೂಟ್ಯೂಬ್ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ನಾನು ನೆನ್ನೆ ವೀಡಿಯೋ ಹಾಕಿದ್ದೆ, ಈ ಥರ ಅಪ್ಡೇಟ್ಸ್ಗಳು ಬಂದಿದೆ, ನೀವು ನೋಡ್ಕೊಳ್ಳಿ ಅಲ್ಲಿ ಹೋಗಿ ಅಂತ. ಸೊ ಸದ್ಯಕ್ಕೆ ನೋಡಿ ಎಂಜಾಯ್ ಮಾಡಿ, ಆಮೇಲೆ ನಾನು ವೀಡಿಯೋ ಮಾಡ್ತೀನಿ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ಹೇಳಿದೆ. ಸೊ ಫೈನಲಿ ಇವಾಗ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡಿ ಇವಾಗ ನಾನು ಇಲ್ಲಿ ತುಂಬ ಅಪ್ಡೇಟ್ಸ್ಗಳು ಬಂದಿದೆ. ನಾನಿವತ್ತು ಕವರ್ ಮಾಡ್ತಾ ಇರುವಂಥದ್ದು ಯೂಟ್ಯೂಬ್ ಶಾರ್ಟ್ಸ್ಗಳಿಗೆ, ಶಾರ್ಟ್ಸ್ ಮಾಡೋರಿಗೆ ಒಂದಷ್ಟು ಹೊಸ ಅಪ್ಡೇಟ್ಸ್ಗಳು ಬಂದಿದೆ. ಅದನ್ನು ನಾನು ಇವಾಗ ಕವರ್ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ಇಲ್ಲಿ ನೀವು ನೋಡ್ಬೋದು ತುಂಬ ಬೇರೆ ಅಪ್ಡೇಟ್ಸ್ಗಳು ಬಂದಿದೆ. ಇದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ಓಕೆ, ಸೊ ಇವಾಗ ನಾವು ಫಸ್ಟ್ ಅಪ್ಡೇಟ್ ನೋಡೋಣ. ಯೂಟ್ಯೂಬ್ ಶಾರ್ಟ್ಸ್ ರಿಲೇಟೆಡ್ ಆಗಿ ಬರ್ತಾ ಇರುವಂಥ ಅಪ್ಡೇಟ್ಸ್ಗಳನ್ನ ಇವಾಗ ನಾವು ನೋಡ್ತಾ ಹೋಗೋಣ. ಸೊ ನೋಡಿ, ಮೊದಲನೇ ಅಪ್ಡೇಟು ಡ್ರೀಮ್ ಇಟ್, ಪ್ರಾಂಪ್ಟ್ ಇಟ್, ಕ್ರಿಯೇಟ್ ಇಟ್ ಅಂತಂದ್ಬಿಟ್ಟು. ಅಂತಂದರೆ ಸೊ ನೀವು ಏನಾದರೂ ಅಂದ್ಕೊಳ್ಳಿ, ಡ್ರೀಮ್ ಮಾಡಿ, ಅಂದರೆ ಏನಾದ್ರು ಕನಸು ನಿಮ್ಮ ಈ ಥರ ಮಾಡಬೇಕು ಅಂತ ಅಂದ್ಕೊಳ್ಳಿ, ಆಯಿತಾ. ಆಮೇಲೆ ನೀವು ಜಸ್ಟ್ ಪ್ರಾಂಪ್ಟ್ ಮಾಡಬೇಕಂದ್ರೆ ಒಂದಷ್ಟು ಲೈನ್ಸ್ಗಳು ಹಾಕಬೇಕು. ಅದಾದಮೇಲೆ ಕ್ರಿಯೇಟ್ ಆಗುತ್ತೆ ವೀಡಿಯೋ, ಅಷ್ಟೇ. ಈಗ ವೀಡಿಯೋ ಕ್ರಿಯೇಟ್ ಮಾಡೋದು ತುಂಬ ಸುಲಭ ಯೂಟ್ಯೂಬ್ ಶಾರ್ಟ್ಸಲ್ಲಿ. ನೋಡಿ ಇವಾಗ ನಾನು ಇಲ್ಲೊಂದು ವೀಡಿಯೋ ಪ್ಲೇ ಮಾಡ್ತೀನಿ, ಈ ವಿಡಿಯೋ ಕೇಳಿಸ್ಕೊಳ್ಳಿ. All right, everyone, time to get funky. ನೋಡಿ ಇವಾಗ ಅವ್ರು ಏನು ಮಾಡ್ತಾವ್ರೆ, ಟೈಪ್ ಮಾಡ್ತಾವ್ರೆ. ಅದಾದ್ಮೇಲೆ ಕ್ರಿಯೇಟ್ ಅಂತ ಕೊಟ್ಟರು. ನೋಡಿ ಗೈಸ್, ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಜಸ್ಟ್ ಏನಿಲ್ಲ, ಅವರು ಮೆಸೇಜ್ ಥರ ಟೈಪ್ ಮಾಡಿದ್ರು, ಅದನ್ನು ಪ್ರಾಂಪ್ಟ್ ಅಂತ ಹೇಳ್ತೀವಿ. ಆ ಟೈಪ್ ಮಾಡಿ ಕ್ರಿಯೇಟ್ ಅಂತ ಕೊಟ್ಟರು, ಒಂದು ವೀಡಿಯೋ ಕ್ರಿಯೇಟ್ ಆಗಿ ಬಂತು. ಅವ್ರು ಏನು ಟೈಪ್ ಮಾಡಿದ್ರು ಅದೊಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಆಗಿ ಬಂತು. VEO ಆಯಿತಾ 3 ಅಂತ ಅಂದ್ಬಿಟ್ಟು ಒಂದು ಹೊಸ ಆಪ್ಷನ್ ನಿಮ್ಮೆಲ್ರಿಗೂ ಕೂಡ ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ಕೊಂಡು ಇವಾಗ ನೀವು ಯೂಟ್ಯೂಬ್ ಶಾರ್ಟ್ಸ್ನ ನೀವು ಫ್ರೀಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಅನ್ಲಿಮಿಟೆಡ್ ಎಷ್ಟಾದರೂ ಕ್ರಿಯೇಟ್ ಮಾಡ್ಕೋಬೋದು, ಆಯಿತಾ. ಯಾವುದೋ ಒಂದು ವ್ಯಕ್ತಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂತ ಟೈಪ್ ಮಾಡಿದ್ರೆ ಹಂಗೆ ಬರುತ್ತೆ, ಒಂದು ವೀಡಿಯೋನೇ ಬರುತ್ತೆ. ಸೊ ಇದು ಫಸ್ಟ್ ಅಪ್ಡೇಟ್ ಬರ್ತಾ ಇರುವಂಥದ್ದು ಯೂಟ್ಯೂಬಲ್ಲಿ. ಸೊ ಇದು ಆದಷ್ಟು ಬೇಗ ಬರುತ್ತೆ, ವೆಯ್ಟ್ ಮಾಡಿ. ಈಗ ನಾವು ಸೆಕೆಂಡ್ ಅಪ್ಡೇಟ್ ನೋಡೋಣ. ಇದು ಕೂಡ ಶಾರ್ಟ್ಸ್ ಮಾಡೋರಿಗೆ. ನೋಡಿ ಇಲ್ಲಿ ನೋಡಿ, ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂತಂದರೆ, ಸೊ ನೀವು ಯಾವುದಾದ್ರೂ ಒಂದು ಫೋಟೋನ ಜಸ್ಟ್ ನೀವು ಅಪ್ಲೋಡ್ ಮಾಡ್ತು ಅಂತಂದರೆ ಸೊ ನಿಮ್ಗೆ ಅದು ಒಂದು ವಿಡಿಯೋ ಟೈಪು ಕ್ರಿಯೇಟ್ ಆಗುತ್ತೆ. ನೋಡಿ ಈಗ ಒಂದು ಫೋಟೋನ ಪಿಕ್ ಮಾಡ್ಕೊಂಡ್ರು ಇವರು. ಇಲ್ಲಿ ಕರಾಟೆ ತುಂಬ ಹಲವಾರು ವೆರೈಟೀಸ್ ಇದೆ, ಕರಾಟೆ ಚೂಸ್ ಮಾಡಿಕೊಂಡ್ರು. ಆಟೋಮೆಟಿಕಲಿ ಆ ಒಂದು ಫೋಟೋ ಏನಾಗ್ತದೆ, ಆ ಕರಾಟೆ ಟೈಪು ಯಾವ ಥರ ಇರುತ್ತೆ, ಅದರದ್ದು ಮೋಷನ್ಸ್ಗಳು, ಅಂದರೆ ಅವರು ಯಾವ ಥರ ಕೈಯೆಲ್ಲ ಇದು ಮಾಡ್ತಾರೆ, ಆ ಥರದ್ದೊಂದು ವೀಡಿಯೋ ಕ್ಲಿಪ್ಪೇ ರೆಡಿ ಆಗೋಯ್ತು ಜಸ್ಟ್ ಒಂದು ಫೋಟೋಯಿಂದ. ಈ ಥರ ನೀವೆಲ್ಲನೂ ಕೂಡ ಮಾಡ್ಬೋದು. ಇದೇ ಥರ ಯೋಗ ಅವೆಲ್ಲ ಇರುತ್ತೆ. ಇದು ಕೂಡ ಆದಷ್ಟು ಬೇಗ ಬರುತ್ತೆ, ವೆಯ್ಟ್ ಮಾಡಿ. ಇದು ಸೆಕೆಂಡ್ ಅಪ್ಡೇಟ್ ಬಂದಿದೆ. ಸೊ ಅಟ್ ಪ್ರೆಸೆಂಟ್ ಇವಾಗ ಬೇರೆ ಲೊಕೇಶನ್ಸ್ಗಳಲ್ಲಿ, ಅಂದರೆ ಬೇರೆ ಕಂಟ್ರಿಗಳಲ್ಲಿ ಇದನ್ನು ಬಿಟ್ಟಿದ್ದಾರೆ, ಇನ್ನೂ ಇಂಡಿಯಾದಲ್ಲಿ ಬಿಟ್ಟಿಲ್ಲ, ಆಯಿತಾ. ಸೊ ಇದೊಂದು. ಆಮೇಲೆ ನೆಕ್ಸ್ಟ್ ಫೀಚರು ಇದು ಬರ್ತಾ ಇದೆ ನೋಡಿ, ಇದು 3ನೇ ಅಪ್ಡೇಟು ಶಾರ್ಟ್ಸ್ ಮಾಡೋರಿಗೆ. ಎಡಿಟ್ ವಿತ್ AI ಅಂತಂದ್ಬಿಟ್ಟು. ಸೊ ನಿಮ್ಮ ವೀಡಿಯೋ ಕ್ಲಿಪ್ಸ್ಗಳು ನೀವು ಶೂಟ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಜಸ್ಟು ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ವಿತ್ AI ಅಂತ ಒಂದು ಹೊಸ ಆಪ್ಷನ್ ಬರುತ್ತೆ. ಇನ್ನೂ ಬಂದಿಲ್ಲ, ಬರುತ್ತೆ. ಬಂದಮೇಲೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಸ್ಟೈಲನ್ನು ಚೂಸ್ ಮಾಡಬೇಕು, ಯಾವ್ದು ಬೇಕು ಅದನ್ನು. ಕುಕ್ಕಿಂಗ್ ಅಂದರೆ ಕುಕ್ಕಿಂಗ್ ಸೆಲೆಕ್ಟ್ ಮಾಡಿ. ಕುಕ್ಕಿಂಗ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಒಂದು ವೀಡಿಯೋ ಕ್ರಿಯೇಟ್ ಆಗಿ ಬರುತ್ತೆ. ಕುಕ್ಕಿಂಗ್ ರಿಲೇಟೆಡ್ ಆಗಿ ಒಂದು ಶಾರ್ಟ್ಸ್ ಕ್ರಿಯೇಟ್ ಆಗುತ್ತೆ. ಅದೇ ಟೈಟಲ್ಲು, ಅಂದರೆ ಅದೇ ಸಬ್ ಟೈಟಲ್ ಎಲ್ಲ ಕೊಟ್ಬಿಡುತ್ತೆ ನೋಡಿ ಇಲ್ಲಿ, ಆಯಿತಾ. ಸೊ ಇದರಿಂದ ನಿಮ್ಮ ಒಂದು ಎಫರ್ಟ್ಸ್ ಏನು ಜಾಸ್ತಿ ಇರಲ್ಲ, ಆರಾಮಾಗಿ ವೀಡಿಯೋ ಮಾಡ್ಕೊಂಡಿದ್ರೆ ಸಾಕು, ಅದೇ ಎಡಿಟ್ ಮಾಡಿ ಕೊಡುತ್ತೆ. ಇನ್ನು ನೆಕ್ಸ್ಟ್ ಫೀಚರ್ ನನಗೆ ತುಂಬ ಇಷ್ಟ ಆಗಿದ್ದು, ಇಮ್ಯಾಜಿನ್ ಮಾಡ್ಕೊಳ್ತೀರಾ, ಸುಮ್ಮನೆ ನಾನು ಈಗ ಮಾತಾಡ್ತಾ ಇರೋದೇ ಒಂದು ಹಾಡಾಗಿ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ನೀವು ನಂಬಲೇಬೇಕು. ಯೂಟ್ಯೂಬಲ್ಲಿ ಅಪ್ಡೇಟ್ ಬರ್ತದೆ ನೋಡಿ. Isn't it almost cuffing season? I know you're looking for that new date spot. ನೋಡಿ, ಪಿಕ್ಕೆ ಶಾರ್ಟ್ಸು, ನೀವು ಯಾವುದಾದ್ರೂ ಒಂದು ಶಾರ್ಟ್ಸ್ ಮಾಡಿರ್ತೀರಲ್ಲ, ಅದನ್ನು ಪಿಕ್ ಮಾಡಿಕೊಂಡು ಅಲ್ಲಿ ರೀಮಿಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರು ಇವರು. ಕ್ಲಿಕ್ ಮಾಡಿದಾಗ ಅಲ್ಲಿ ಸ್ಪೀಚ್ ಟು ಸಾಂಗ್ ಅಂತ ಬಂತು. ಅಲ್ಲಿ ಕ್ಲಿಕ್ ಮಾಡಿದಾಗ Isn't it almost cuffing season?
ನಾನು ಹುಚ್ಚುತ್ನಂಗೆ ಆಡ್ತಾವನಿ ಇರಲಿ. ನೋಡಿ ಎಷ್ಟು ಕ್ರೇಜ್ ಇದು ಅಪ್ಡೇಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಮ್ಮ ಸ್ಪೀಚ್ ನೀವು ಮಾತಾಡ್ತಾ ಇರೋದನ್ನ ಸಾಂಗಿಗೆ ಕನ್ವರ್ಟ್ ಮಾಡುತ್ತೆ. ಯೂಟ್ಯೂಬೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ವಿತ್ 4 ಸಜೆಷನ್ಸ್ನು ಕೂಡ ಕೊಡುತ್ತೆ. ಯಾವುದು ಮ್ಯೂಸಿಕ್ ನಿಮ್ಗೆ ಇಷ್ಟ ಆಗುತ್ತೆ, ಆ ಮ್ಯೂಸಿಕಲ್ಲಿ ಸಾಂಗ್ ಯಾವುದು ಇಷ್ಟ ಆಗುತ್ತೆ ಅದು ಮಾಡ್ಕೋಬೋದು. ಇದಿಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಶಾರ್ಟ್ಸ್ ಮೇಲೆ ಬಂದಿದೆ, ಆಯಿತಾ. ಇದು ಬರುತ್ತೆ, ಆದಷ್ಟು ಬೇಗ ಬರುತ್ತೆ. ಬಂದ ತಕ್ಷಣ ನಾನು ಎಲ್ಲ ವೀಡಿಯೋ ಮಾಡ್ತೀನಿ. ಕಮಿಂಗ್ ಸೂನ್. ರಾಕಿ ಬಾಯ್ ಹೇಳ್ತಾರಮ್ಮ ಇದರಲ್ಲಿ ಇಂಟರ್ವಲಲ್ಲಿ, ಬಿಸ್ನೆಸ್ ಶುರು ಮಾಡೋಣ ವೆರಿ ಸೂನ್, ಆಫರ್ ಎಂಡೆಡ್ ಸೂನ್ ಅಂತ ಏನೋ ಹೇಳೋದು. ಇರಲಿ. ಸೊ ಇದಿಷ್ಟು ಅಪ್ಡೇಟ್ಸು ಶಾರ್ಟ್ಸ್ ಮೇಲೆ ಬರ್ತದೆ. ಇನ್ನೂ ಬೇರೆ ಬೇರೆ ಅಪ್ಡೇಟ್ಸ್ಗಳು ಬಂದಿದೆ, ಅದರಲ್ಲೇ ನಾನು ಇವಾಗ ತೆಗೆದು ತೋರಿಸೋಲ್ಲ, ಅದರಲ್ಲೇ ಇದೆ. ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ನೆಕ್ಸ್ಟು. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಯಾವ ಅಪ್ಡೇಟ್ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.